ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬೇರೆ. ಇವತ್ತು ಗುರುವಾರ ಬೆಳಿಗ್ಗೆ ಟೈಮ್ 6 ಗಂಟೆ ಆಗೈತೆ ನೋಡ್ರಿ. ಸ್ವಲ್ಪ ಜಲ್ದಿನೇ ಹೇಳ್ಬೇಕಂತ ಅಂದ್ಕೊಂಡೆ, ಆದ್ರೂ 5 ಗಂಟೆ ಆಗಿ 20 ನಿಮಿಷಕ್ಕೆ ಎಚ್ಚರ ಆಯ್ತಾ ಎದ್ದು ಕೈಕಾಲು ಮುಖ ತಕ್ಕೊಂಡು ಒಂದು ಸ್ವಲ್ಪ ಯೋಗ ಮಾಡಿಬಿಟ್ಟು ಫಸ್ಟಿಗೆ ಸ್ವಲ್ಪ ನೀರು ಕುಡ್ದಿದ್ದೆ ರೀ. ಯೋಗ ಆದಮೇಲೆ ಸ್ವಲ್ಪ ನೀರಡಿಕೆ ಆಗುತ್ತಲ್ಲ, ಹಂಗಾಗಿ ಸ್ವಲ್ಪ ನೀರು ಕುಡಿದ್ಬಿಟ್ಟು ದಿನಾನ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಅಂದರೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಜಾಸ್ತಿನೇ ಕೆಲಸ ಅದ ಇವತ್ತು. ಯಾಕಂದರೆ ಸ್ವಲ್ಪ ಅಕ್ಕಿ ಸಂಡ್ಗೆ ಹಾಕ್ಬೇಕು ರೀ, ಉಳ್ಳಾಗಡ್ಡಿ ಸಂಡ್ಗೆ ಹಾಕಬೇಕು, ಮತ್ತು ಶಾವ್ಗೆ ಮಾಡ್ಸಕ್ಕೆ ಹೋಗಬೇಕು, ನಾಷ್ಟಕ್ಕೆ ರೆಡಿ ಮಾಡಬೇಕು, ಮತ್ತು ನಿನ್ನೆ ಅರ್ಬಿ ತೊಳೆದಿಲ್ಲ, 2 ದಿವಸದಿಂದ ಅರ್ಬಿ ತೊಳಿಬೇಕು, ಮತ್ತು ಇನ್ನೂ ಸ್ವಲ್ಪ ಬಾಂಡೆ ಅದಾವೆ, ರಾತ್ರಿ ಸ್ವಲ್ಪ ತೊಳೆದಿದ್ದು. ಹಾಗಾಗಿ ಈಗ ಅಷ್ಟು ಬಾಂಡೆ ತೊಳೆದು ನಾಷ್ಟಕ್ಕೂ ರೆಡಿ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಅದಾವೆ. ಮತ್ತು 9 ಗಂಟೆ ತನಕ ರೆಡಿ ಆಗಿಬಿಟ್ಟು ಶಾವ್ಗೆ ಮಾಡ್ಸಕ್ಕೆ ಹೋಗ್ಬೇಕ್ರಿ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಶಾವ್ಗೆ ಮಾಡ್ಸಕ್ಕೆ ಬಿಟ್ಟು ಅವರು ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಪಟ್ ಅಂತೇಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಾಸ್ಟಾಗೆ ಕೆಲಸನೂ ಮಾಡ್ಬೇಕ್ರಿ. ಯಾಕಂದ್ರೆ 9 ಗಂಟೆ ತನಕ ಎಲ್ಲ ಮುಗಿಸ್ಬಿಟ್ಟನೆ ಹೋಗ್ಬಿಟ್ರೆ ನಿವಾಂತ ಆಗುತ್ತೆ. ಮತ್ತು ನಾವು ಬೆಳಗ್ಗೆ ಹೋದರೆ ಸಂಜೆಗೆ ಬರೋದು. ಅದಕ್ಕಾಗಿ ಅಂದರೆ ನಮ್ಮ ಮನೆಯವರು ಕೆಲಸ ಮುಗಿಸ್ಕೊಂಡು ಬರೋ ಮುಂದಾಗ ಕರ್ಕೊಂಬರ್ತಾರೆ ಶಾವ್ಗೆ ಮಾಡಿಸ್ಕೊಂಡ್ರಿ. ಅಂದರೆ ಮಾಡಿಸಿ ಇಟ್ಟಿರ್ತೀವಿ, ಅವರು ಕರ್ಕೊಂಬರ್ತಾರೆ. ಹಾಗಾಗಿ ಜಲ್ದಿನೇ ರೆಡಿ ಆಗ್ಬೇಕಂತೇಳಿ ಬಾಂಡೆ ಎಲ್ಲ ತೊಳ್ಯಾಕಂತೀನಿ ನೋಡ್ರಿ. ಇಷ್ಟ ಬಾಂಡೆ ತೊಳೆದ್ಬಿಟ್ಟು ಮತ್ತು ನಾಷ್ಟಕ್ಕೂ ರೆಡಿ ಮಾಡಬೇಕು. ಬಾಂಡೆ ಎಲ್ಲ ತೊಳೆದ್ಬಿಟ್ಟು ನಾಷ್ಟಕ್ಕಿದ್ರೆ ದೋಸೆ ನೆನೆಸಿಟ್ಟಿದ್ದೆ ಅಲ್ರಿ. ಅಂದರೆ ದೋಸೆ ಮಾಡೋಕ್ಕೆ ಹಿಟ್ಟು ರುಬ್ಬಿಟ್ಟಿದ್ದೆಲ್ಲ, ಅದಕ್ಕೆ ಬಟಾಟಿ ಪಲ್ಯ ಮತ್ತು ಚಟ್ನಿ ಮಾಡ್ಬೇಕಂತೇಳಿ ಬಟಾಟಿನ ಕುದ್ಸಾಕಿಟ್ರೆ ಆಯಿತು. ಜಳಕ ಎಲ್ಲ ಮುಗಿಸ್ಕೊಂಡು ಬಂದು ಪಲ್ಯ ಮಾಡಕ್ಕೆ ಬರುತ್ತಲ್ರಿ. ಅಂದರೆ ಅವು ಕುದ್ದು ತಣ್ಣಗಾಗಬೇಕಲ್ಲ, ಹಾಗಾಗಿ ಬಟಾಟಿನ ತೊಗೊಂಬಿಟ್ಟು ಕಟ್ ಮಾಡಿ ತೊಳೆದ ಸ್ವಲ್ಪ ಉಪ್ಪು ಹಾಕಿ ಕುದ್ಸಾಕಿಟ್ರೆ ಆಯ್ತು. ಅಂದರೆ ಬಟಾಟಿ ನಾನು ತಂದಮೇಲೆ ತೊಳೆದಿರಲ್ರಿ, ಮತ್ತು ನಾವು ಹೊರಗಡೆ ಇಟ್ಟಿರ್ತೀವಲ್ಲ, ಅವನ್ನ ಕುದಿಸೋ ಮುಂದಾಗ ಒಂದು ಸಲ ತೊಳಿಲೇಬೇಕಾಗುತ್ತೆ. ಅದಕ್ಕಾಗಿ ಕಟ್ ಮಾಡಿಬಿಟ್ಟು ತೊಳೆದು ನೀರು ಉಪ್ಪು ಹಾಕಿ ಕುದಿಸ್ಬೇಕಾಗುತ್ತೆ ರೀ. ಈಗಿದ್ರೆ ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿದ್ದೆ ರೀ, ಅರಿಶಿನ ಕುಂಕುಮ ಹಚ್ಚಿದ್ದಿಲ್ಲ. ಹಾಗಾಗಿ ಈ ಕಡೆ ಬಟಾಟಿ ತೊಳೆದು ಅದಕ್ಕೂ ಉಪ್ಪು ನೀರು ಹಾಕಿ ಕುದಿಸಾಕೆ ಇಡ್ಬೇಕಂತಂದೆ. ಮತ್ತು ನೆನಪಾಯ್ತಾ ಗ್ಯಾಸ್ ಸ್ಟವ್ಗೆ ಅರಿಶಿನ ಕುಂಕುಮ ಹಚ್ಚಿದ್ದಿಲ್ಲ ಅಂತೇಳಿ ಮತ್ತು ಗ್ಯಾಸ್ ಸ್ಟವ್ಗೂ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಗ್ಯಾಸ ಹಚ್ಬೇಕು ನೋಡ್ರಿ. ಅಂದರೆ ಡೈಲಿ ಅದೇ ರೀತಿ ಮಾಡೋದು. ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡ್ಕೊಂಡೇ ಗ್ಯಾಸ್ ಹಚ್ಚೋದಲ್ರಿ. ಹಾಗಾಗಿ ಅರಿಶಿನ ಕುಂಕುಮ ಹಚ್ಚಿ ಈಗ ನಮಸ್ಕಾರ ಮಾಡಿಕೊಂಡು ಗ್ಯಾಸ್ ಹಚ್ಚಿಬಿಟ್ಟು ಬಟಾಟಿ ಕುದ್ಸಾಕೆ ಇಟ್ಟಿದ್ದೆ ರೀ. ಬಟಾಟಿ ಕುದ್ದಾದ್ಮೇಲೆ ಸಂಡ್ಗಿನೂ ಅಂದರೆ ಸಂಡ್ಗೆ ಹಿಟ್ಟು ರೆಡಿ ಮಾಡ್ಬೇಕಂತ ಹೇಳಿ ಬಟಾಟಿನ 3 ವಿಷಲ್ ಆಗಿತ್ತು, ಅದನ್ನೂ ಸೈಡಿಗೆ ಎತ್ತಿಟ್ಬಿಟ್ಟು ಈಗಿದ್ರೆ ಅಕ್ಕಿ ಸಂಡ್ಗೆ ಮಾಡೋಕ್ಕೆ ಅಂದರೆ ಉಳ್ಳಾಗಡ್ಡಿ ಹಾಕಿಬಿಟ್ಟು ಮಾಡ್ತಿದ್ರೆ ಭಾಳ ಮಸ್ತ್ ಆಗ್ತಾವೆ. ನನ್ನ ಮಕ್ಕಳಿಗೆ ಜಾಸ್ತಿ ಇಷ್ಟ ಆಗ್ತಾವೆ. ಅಂದರೆ ಕುರುಡಿಗೆ ಅಷ್ಟು ಇಷ್ಟಪಡಂಗಿಲ್ಲ ರೀ, ಅಕ್ಕಿ ಸಂಡ್ಗೆ ಮತ್ತು ಹಪ್ಪಳ ಮಾತ್ರ ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ಈಗ ನಾನು ಅದನ್ನ ಹಿಟ್ಟು ಎಷ್ಟು ಇರುತ್ತಲ್ರಿ ಅದ್ರ ಡಬಲ್ ಅಷ್ಟು ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೆ ನೋಡಿರಿ. ಅಂದರೆ ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವಲ್ಲ, ಅಂದರೆ ರುಬ್ಬಿದ ಹಿಟ್ಟು ಏನಿರುತ್ತಲ್ಲ ಅದ್ರ ಡಬಲ್ ನೀರು ಬಿಸಿ ಮಾಡಕ್ಕೆ ಇಡಬೇಕು. ಅದಕ್ಕೆ ಎಷ್ಟು ರುಚಿಗೆ ಬೇಕಾದರೆ ಅಷ್ಟು ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕಬೇಕಾಗುತ್ತೆ. ಅಂದರೆ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ರೆ ನಡಿತೈತ್ರಿ, ಬೇಕಂದ್ರೆ ಮೇಲೆ ಹಾಕ್ಕೊಂಡು ತಿನ್ಬೋದು. ಅಂದರೆ ಉದುರಿಸ್ಕೊಂಡ್ಬಿಟ್ಟು, ಆದರೆ ಜಾಸ್ತಿ ಆಗಬಾರ್ದು, ನೋಡ್ಕೊಂಡ್ಬಿಟ್ಟನೆ ಹಾಕ್ಬೇಕ್ರಿ. ಮತ್ತು ಸ್ವಲ್ಪ ಹಪ್ಪಳ ಖಾರ ಹಾಕಿದ್ದೀನಿ ನೋಡಿರಿ. ಹಪ್ಪಳ ಖಾರ ಇದ್ದಿತ್ತಿಲ್ಲ ಅಂದರೆ ಸ್ವಲ್ಪ ಒಂದು 1/4 ಚಮಚದಷ್ಟು ಅಡುಗೆ ಸೋಡಾ ಆದ್ರೂ ಹಾಕ್ಬೋದು. ಅಂದರೆ ಸ್ವಲ್ಪ ಅದು ಲೈಟಾಗಿ ಬರಲಿ, ಅಂದರೆ ಸ್ವಲ್ಪ ಅದು ಸಾಫ್ಟಾಗಿ ಬರ್ತಾವಲ್ರಿ. ಹಾಗಾಗಿ 1-2 ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಅಜ್ವಾಯಿನ ಹಾಕಿಬಿಟ್ಟು ಕುದಿಸಾಕೆ ಇಟ್ಟಿದ್ದೆ ನೋಡಿರಿ. ನೀರು ಬಿಸಿ ಅಂದರೆ ಕುದಿಯೋಕೆ ಸ್ಟಾರ್ಟ್ ಆಗಿದ್ದು. ಆಮೇಲೆ ಏನಿತ್ತಲ್ಲ ಅದು ಹಿಟ್ಟು ನಿನ್ನೆ ರಾತ್ರಿನೇ ರುಬ್ಬಿಟ್ಟಿದ್ದೆ ಅಲ್ರಿ. ಅಂದರೆ ಅಕ್ಕಿ 5 ದಿವ್ಸ ಹಿಂದನೇ ನೆನೆಸಿಟ್ಟಿದ್ದೆ ರೀ. ಅಂದರೆ ಡೈಲಿ ಅದನ್ನ ತೊಳೆದ್ಬಿಟ್ಟು ಮತ್ತೆ ನೀರು ಹಾಕಿ ಇಡಬೇಕಾಗುತ್ತೆ. 5ನೇ ದಿವ್ಸಕ್ಕೆ ಏನಿತ್ತಲ್ಲ ಅದನ್ನ ನೀರು ಹಾಕಿ ರುಬ್ಬಿ ಬೆಳಗ್ಗೆ ಇಡಬೇಕ್ರಿ. ಬೆಳಗ್ಗೆ ಏನಿತ್ತಲ್ಲ ಅಕ್ಕಿ ಸಂಡ್ಗೆ ಮಾಡೋಕ್ಕೆ ಆಗುತ್ತೆ ನೋಡಿರಿ. ಈಗಿದ್ರೆ ಈ ಕಡೆ ನೀರು ಕುದಿಯೋಕೆ ಸ್ಟಾರ್ಟ್ ಆಗಿದ್ದಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು, ಅಂದ್ರೆ ಅದು ಬೀಳಂಗಿಲ್ಲ ಅಲ್ರಿ, ಹಾಗಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಕುದಿಯೋ ನೀರಿಗೆ ಇದನ್ನ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕ್ರಿ. ಅಂದರೆ ಕೈ ಆಡಿಸ್ತಾನೆ ಇರಬೇಕು, ಹಂಗೆ ಹಾಕ್ತಾನೆ ಇರಬೇಕ್ರಿ. ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇದೇ ಕಷ್ಟದ ಕೆಲಸ, ಯಾಕಂದ್ರೆ ಕೈ ನುಸ್ತಾ ಇರ್ತೈತಿ. ಎಷ್ಟು ಚಲೋ ಹೊತ್ನಾಗೆ ಕುದಿಸ್ತೀವಲ್ರಿ ಅಷ್ಟು ಬೆಸ್ಟ್ ಆಗ್ತೈತಿ. ಅಂದರೆ ಹಿಟ್ಟು ಚಲೋ ಹೊತ್ನಾಗೆ ಕುದಿಬೇಕು. ಅಕ್ಕಿ ಹಿಟ್ಟೇನೈತಲ್ಲ ನೀರು ಹಾಕ್ತಾ ಇದ್ದಂಗೆ ಕುದಿತಾ ಇದ್ದಂಗೆ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಜಿಗಿಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಹಾಗಾಗಿ ಚಲೋ ಹೊತ್ನಾಗೆ ತಿರುಗಾಡ್ಬೇಕಾಗುತ್ತೆ. ಅಂದರೆ ಒಲೆ ಮೇಲೆ ಆದರೆ ಅದು ಅವಾಗೆಲ್ಲ ಒಂದು ಬಡ್ಗೆ ತೊಗೊಂಡ್ಬಿಟ್ಟು ಅಥವಾ ಒಂದು ದೊಡ್ಡ ಅರ್ಬಿ ತೊಗೊಂಡು ಅದಕ್ಕೆ ಈ ಥರ
ಗಾಡಿಗೆ ಅಂಟಿಸ್ಬಿಟ್ಟು ಎರಡೂ ಕೈಲೇ ಮುಗಿಸ್ತಿದ್ರು ಅಂದ್ರೆ ಮಿಕ್ಸ್ ಮಾಡ್ಕೋತಾ ಇದ್ರು. ಈಗ ನಾವು ಗ್ಯಾಸ್ ಮೇಲೆ ಮಾಡೋದ್ರಿಂದ ಸ್ವಲ್ಪ ಕಷ್ಟನ ಅಂತ ಅನ್ಸುತ್ತೆ ರೀ. ಅವಾಗೆಲ್ಲ ಗಡಿಗೆ ಒಳಗೆ ಮಾಡ್ತಿದ್ರು, ದೊಡ್ಡ ದೊಡ್ಡ ಪಾತ್ರೆ ಒಳಗೆಲ್ಲ ಅಕ್ಕಿ ಸಂಡಿಗೆ ಆಗಲಿ ಕುರುಡ್ಗೆ ಆಗಲಿ ಒಬ್ಬರೇ ಮಾಡ್ತಿದ್ದಿಲ್ಲ, ಒಂದು 4 ಜನ ಕೂಡ್ಬಿಟ್ಟು ಮಾಡ್ತಿದ್ರು. ಯಾಕಂದ್ರೆ ಕೈ ನುಸಕ್ಕೆ ಸ್ಟಾರ್ಟ್ ಆಗ್ತಾವೆ ರೀ ಒಬ್ಬರಿಗೆ ಮಿಕ್ಸ್ ಮಾಡೋದಂದ್ರೆ. ಸ್ವಲ್ಪ ನೀರನ್ನು ಬಿಸಿ ಮಾಡಿ ಇಟ್ಕೋಬೇಕು ರೀ, ಗಟ್ಟಿ ಅನ್ನಿಸ್ದಾಗೇನಿಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಏನಂತಾರೆ ಇದಕ್ಕೆ, ಚಲೋತ್ನಾಗೆ ತಿರುವಾಡ್ಬೇಕು ರೀ, ಗಟ್ಟಿ ಆಗಬೇಕಲ್ಲ ಅದು, ಚಲೋತ್ನಾಗೆ ಕುದಿಬೇಕು. ನಮ್ಮ ಮನೆ ಎದುರಿನ ಹುಡುಗಿನೂ ಬಂದಿದ್ಲು, ಇನ್ನು ನಾಷ್ಟಕ್ಕೆ ರೆಡಿ ಮಾಡಿದ್ದಿಲ್ಲ ರೀ. ಅಂದರೆ ದೋಸೆ ಮಾಡಿದ್ದು ಮತ್ತು ಬಂದಿದ್ಲಂತ ನಾನು ನಿನ್ನೆ ಫ್ರೂಟ್ ಸಲಾಡ್ ಮಾಡಿದ್ದೆ ರೀ. ಅಂದರೆ ಸಂಜೆ ಮುಂದಾಗ ಮಾಡಿದ್ದಿಲ್ಲ, ಆಕೆ ಬಂದಿದ್ದಿಲ್ಲ, ಹಾಕಿ ಕೊಟ್ಟಿದ್ದಿಲ್ಲ. ಅದಕ್ಕಾಗಿ ಇವಾಗ ಬಂದ್ಲ, ಹಾಕಿ ಕೊಟ್ರೆ ಆಯ್ತು ಅಂತೇಳಿ ಮಮ್ಮಿಗೂ ಒಯ್ಯಿ ನೀನು ತಿನ್ನಂತೇಳಿ. ಅಂದರೆ ತಣ್ಣಗಿರುತ್ತಲ್ಲ ರೀ, ಸ್ವಲ್ಪ ತಣ್ಣಗೆ ಕಮ್ಮಿ ಆದಮೇಲೆ ತಿನ್ನವ ಅಂತ ಕೊಟ್ಟು ಕಳಿಸಿ. ಈ ಕಡೆ ಇದಕ್ಕೆ ಖಾರ ಪುಡಿ ಹಾಕಿದ್ದಿಲ್ಲ ರೀ ನಾನು, ಹಾಗಾಗಿ ಅದಕ್ಕೂ ಖಾರ ಪುಡಿ ಹಾಕ್ತೆ ನೋಡಿರಿ. 1-2 ಚಮಚದಷ್ಟು. ಖಾರಕ್ಕೆ ಎಷ್ಟು ಬೇಕಲ್ಲ ನೋಡ್ಕೊಂಡ್ಬಿಟ್ಟು ಬೇಕಂದ್ರೆ ಹಾಕ್ಬೋದು, ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಒಂದು ಸ್ವಲ್ಪ ಹಾಕಿಬಿಟ್ರೆ ಟೇಸ್ಟ್ ಚಲೋ ಇರುತ್ತೆ. ಖಾರ ಪುಡಿನೂ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿ ಅದನ್ನ 1-2 ನಿಮಿಷ ಸಣ್ಣ ಉರಿ ಒಳಗೆ ಮುಚ್ಚಿಡ್ಬೇಕು ರೀ, ಉಮ್ಗೊಯ್ಯುತ್ತೆ. ಆಮೇಲೆ ಸಣ್ಣಗೆ ಕಟ್ ಮಾಡಿದ್ದ ಒಂದು 4-5 ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ಬೇಕು ನೋಡಿರಿ. ಅಂದರೆ ಜಾಸ್ತಿನೂ ಹಾಕ್ಬೋದು, ನಮಗೆ ಎಷ್ಟು ಇಷ್ಟ ಅನ್ನೋದಲ್ಲ ಅಷ್ಟು ಹಾಕಬೇಕಾಗುತ್ತೆ ರೀ. ಕಮ್ಮಿನೂ ಹಾಕ್ಬೋದು, ಇಲ್ಲ ಹೆಚ್ಚಿನೂ ಹಾಕ್ಬೋದು. ನಾನಿಲ್ಲಿ ದೊಡ್ಡ ಸೈಜ್ದ ಒಂದು 5 ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಿರಿ. ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನನಗೂ ಸ್ವಲ್ಪ ಹೇಳಿದ್ದೆ ಮಿಕ್ಸ್ ಮಾಡಪ್ಪಿ ಅಂತೇಳಿ, ನಮ್ಮ ಥರ ಮಾಡೋಕ್ಕೆ ಬರೋಂಗಿಲ್ಲಲ್ರಿ ಮಿಕ್ಸ್. ಹಂಗಾಗಿ ಮತ್ತು ನಾನು ಮಿಕ್ಸ್ ಮಾಡಿಬಿಟ್ಟು ಚಲೋ ಹೊತ್ನಾಗೆ ಇವಾಗ ರೆಡಿ ಆಗೈತೆ ನೋಡಿರಿ. ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ನಾನು ಅರ್ಬಿ ತೊಳ್ಯಾಕೆ ಹೋಗಿದ್ದೆ ರೀ. ತಣ್ಣಗೂ ಆಗುತ್ತೆ. ಮತ್ತು ತನಗೆ ಹೇಳಿದ್ದೆ ಸಂಡ್ಗೆ ಹಾಕಮ್ಮ ಅಂಥೇಳಿ. ಆ್ಯಕ್ಚುಲಿ ತನಗೆ ಸಂಡ್ಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ರೀ. ಮನ್ಯಾಗ ಇದ್ಬಿಟ್ರಂತೂ ಒಂದು ದಿವಸ ಬಿಟ್ಟು ಒಂದು ದಿವಸ ಕರೆದು ತಿನ್ನೋದು ಮಾಡ್ತಾರೆ. ಅಂದರೆ ಟೇಸ್ಟ್ನೂ ಇರ್ತಾವೆ ರೀ, ಉಳ್ಳಾಗಡ್ಡಿ ಎಲ್ಲ ಹಾಕಿರ್ತೀವಲ್ಲ, ಜೀರಿಗೆ ಉಳ್ಳಾಗಡ್ಡಿ. ಹಾಗಾಗಿ ಸೇಮ್ ನಾವು ಹೊರಗಡೆ ಕುರ್ಕುರಿ ಏನು ತಿಂತೀವಲ್ಲ ಅದೇ ಥರ ಅನಿಸುತ್ತೆ. ಅದನ್ನೇ ತನೂನೇ ಜಾಸ್ತಿ ಕೇಳ್ತಾಳೆ ಅಂತೇಳಿ ರೆಡಿ ಅಂದರೆ ಹಿಟ್ಟು ರೆಡಿ ಮಾಡಿಟ್ಟು 1-2 ದಿವ್ಸಿನ ಅರ್ಬಿ ಇದ್ದು ಅಂತ ಹೇಳಿದ್ದಲ್ರಿ, ಅವನ್ನ ತೊಳ್ಯಾಕೆ ಹೋಗಿದ್ದೆ. ನಮ್ಮ ತನು ಇದ್ರೆ ಹಾಕಾಕತ್ತಿದ್ಲು. ನಮ್ಮ ಮನೆಯವರು ಮಗಳು ಕೆಲಸ ಮಾಡಾಕತ್ತಲ್ಲ ಅಂದ್ರೆ ಸುಮ್ಮನೆ ಕೊಡಂಗೇ ಇಲ್ಲ ರೀ, ಹೆಲ್ಪ್ ಮಾಡಕ್ಕೆ ಹೋಗ್ತಾರೋ. ಹಾಗಾಗಿ ಅವರು ಹಾಕಾಕತ್ತಿದ್ರು ಸಂಡ್ಗೆ ರೀ. ನಾನಿದ್ರೆ ಅರ್ಬಿ ಎಲ್ಲ ತೊಳೆದ್ಬಿಟ್ಟು ಜಳಕ ಮುಗಿಸಿ ಇವಾಗ ಅಡುಗೆ ಮನೆಗೆ ಬಂದು ದೋಸೆ ಹಾಕಿ ಕೊಡಾಕಂತೀನಿ ನೋಡಿರಿ. ಇನ್ನೆಲ್ಲರಿಗೆ ದೋಸೆ ಹಾಕಿ ಕೊಡಬೇಕು, ಸ್ವಲ್ಪ ಚಹಾ ಮಾಡಿಕೊಂಡು ಕುಡಿಬೇಕು. ಅಂದರೆ ನಂದು ಇವತ್ತು ಗುರುವಾರ ಉಪವಾಸ ಐತಿ, ಹಾಗಾಗಿ ನಾಷ್ಟ ಮಾಡೋಂಗಿಲ್ಲ. ಅವರಿಗೆಲ್ಲ ನಾಷ್ಟಕ್ಕೆ ಹಾಕಿ ಕೊಟ್ಟು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಶಾವ್ಗೆ ಮಾಡ್ಸಕ್ಕೆ ಹೋಗ್ಬೇಕು ರೀ. ಟೈಮ್ 8:30 ಆಗಿತ್ತು, ಎಲ್ಲ ಕೆಲಸನೂ ಮುಗ್ದಿತ್ತು ರೀ. ಇನ್ನು ದೋಸೆಕಷ್ಟು ಹಾಕಿ ಕೊಟ್ಟು ನಾನು ಚಹಾ ಕುಡಿದು ಫೈನಲಿ ಶಾವ್ಗೆ ಮಾಡ್ಸಕ್ಕೆ ಬಂದೀವಿ ನೋಡಿರಿ. ಇದೊಂದು ಸರ್ಕಸ್ ರೀ, ಶಾವ್ಗೆ ಮಾಡ್ಸೋದೈತಲ್ಲ ದೊಡ್ಡ ಕಷ್ಟದ ಕೆಲಸ, ಆದ್ರೂ ಮಾಡಲೇಬೇಕಲ್ರಿ. ಅದನ್ನ ಮನೆಯೊಳಗೆ ಚಾಣಿಸಿದ್ದೆ ಹಿಟ್ಟು, ಆದ್ರೂ ಇಲ್ಲಿ ಬಂದ ಕೂಡಲೇ ಅವ್ರಿಗೆ ಇನ್ನೊಮ್ಮೆ ಚಾಣಿಸ್ಬೇಕ್ರಿ ಅಂತಂದರು. ಹಾಗಾಗಿ ಚಾಣ್ಸಾಕಂತೀನಿ ನೋಡಿರಿ. ಅಂದರೆ ನಮ್ಮದು ಚಾಣಿ ಸ್ವಲ್ಪ ದಪ್ಪ ಇರುತ್ತೆ, ಹೀಗಾಗಿ ಅವರು ಇನ್ನೊಮ್ಮೆ ಚಾಣಿಸ್ರಿ ಅಷ್ಟೇ ಸರಿ ಅಂದ್ರೆ ಏನಂತಾರೆ, ಅದು ಶಾವ್ಗೆ ಸರಿಯಾಗಿ ಬೀಳಂಗಿಲ್ಲ, ಹಾಗಾಗಿ ಚಾಣಿಸ್ರಿ ಅಂತ ಅಂದ ಕೂಡಲೇ ಮತ್ತೆ ಚಾಣಿಸ್ತೀನಿ ನೋಡಿರಿ. ಫುಲ್ ಕೈ ನುಗ್ಸಕ್ಕೆ ಸ್ಟಾರ್ಟ್ ಆಯಿತು. ಅದ್ರಾಗ ಹಿಟ್ಟ ಬೀಳಲಾಗಿತ್ತು, ಭಾಳ ಸಣ್ಣ ಇತ್ತು. ಮತ್ತು 2 kg ಅಷ್ಟು ತೌಡನ ಬಂದೈತೆ ನೋಡಿರಿ. ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಅಂದ್ರೆ 10 kg ಬೀಸ್ಕೊಂಡು ಬಂದ್ರೆ 1 kg ಗಿರಣಿ ಒಳಗೆ ವೇಸ್ಟ್ ಆಗುತ್ತೆ ರೀ. ಅಂದರೆ ಹಿಟ್ಟು 9 kgನೇ ಬರೋದು, ಮತ್ತು ಇಲ್ಲಿ ಚಾಣ್ಸಿದ ಕೂಡಲೇ ಮತ್ತು 1-2 kg ಕಮ್ಮಿನೇ ಆಗುತ್ತೆ ನೋಡಿರಿ. 10 kg ಶಾವ್ಗೆ ಮಾಡಿಸ್ಬೇಕಂದ್ರೆ ಒಂದು 3 kg ವೇಸ್ಟನೇ ಆಗುತ್ತೆ. ಈಗ ಫೈನಲಿ ಮೈಯೆಲ್ಲ ಡಸ್ಟ್ ಆಗುತ್ತೆ ಅಂತೇಳಿ ತಲೆಗೆಲ್ಲ ಕಟ್ಕೊಂಡಿದ್ದೆ ರೀ. ಮುಂದಾಗ ತಲೆ ವಾಶ್ ಮಾಡ್ಕೊಂಡು ಬಂದಿದ್ದೆ, ಅಂದರೆ ಗುರುವಾರ ಐತಂತೇಳಿ. ಇನ್ನು ಹಿಟ್ಟು ಆಗ್ಬಿಡ್ತಂದ್ರೆ ಮತ್ತೆಲ್ಲ ಡಸ್ಟ್ ಆಗುತ್ತಲ್ರಿ, ಹಾಗಾಗಿ ಎಲ್ಲ ಅರ್ಬಿ ಕಟ್ಕೊಂಡ್ಬಿಟ್ಟು ಫೈನಲಿ ಹಿಟ್ಟು ಚಾಣಿಸಿ ಕೊಟ್ಟೆ ರೀ. ಅವರು ಜಾಸ್ತಿ ಯಾರೂ ಇದ್ದಿದ್ದಿಲ್ಲ, ಅವರು ಸ್ವಲ್ಪ ಶಾವ್ಗೆ ಮಾಡಾಕತ್ತಿದ್ರು. ನಮ್ಮನ್ನ ಶಾವ್ಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ನೋಡಿರಿ. ಹಿಟ್ಟು ಕಲ್ಸಾಕೂ ಕೈಲೇ ಕಲ್ಸಂಗಿಲ್ಲ, ಎಲ್ಲದಕ್ಕೂ ಮಷಿನ್ ಐತ್ರಿ. ಪಟ್ಟಂತ ಮುಗೀತವೆ, ಯಾರು ಜಾಸ್ತಿ ಜನ ಇರ್ಲಿಕ್ಕಂದ್ರೆ. ಹಾಗಾಗಿ ನಾನು 9ಕ್ಕೆ ಬಂದಿದ್ದು, 11 ಗಂಟೆ ತನಕ ಶಾವ್ಗೆ ಮುಗ್ದಿದ್ದು ರೀ. ಈಜಿ ಆಗ್ಬಿಡುತ್ತೆ, ಮತ್ತು ಚಲೋ ಹೊತ್ನಾಗ ಒಣಗ್ತಾವನು ರೀ. ಲೇಟಾಗಿ ಬಂದುಬಿಟ್ರೆ ಬಿಸಿಲು ಇರ್ಲಿಕ್ಕಂದ್ರೆ ಒಣಗಂಗಿಲ್ಲ, ಮತ್ತೆಲ್ಲ ಭಾಳ ಪ್ರಾಬ್ಲಮ್ ಆಗ್ತಾವೆ, ಮತ್ತು ಹಾಳಾಗೋ ಚಾನ್ಸು ಇರುತ್ತೆ ರೀ. ಅದಕ್ಕಾಗಿ ಜಲ್ದಿ ಬಂದುಬಿಟ್ರೆ ನಮಗೂ ನಿವಾಂತ ಆಗುತ್ತಲ್ರಿ, ಯಾವಾಗ ಮಳೆ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಅಂತೇಳಿ ಫೈನಲಿ ಬಂದು ಇವಾಗ ಹಿಟ್ಟು ಕಲ್ಸಾಕತ್ತೀರಿ ನೋಡಿರಿ. ಶಾವ್ಗೆ ಮಾಡೋಕೆ ಹಿಟ್ಟು ಏನೈತಲ್ಲ ಫುಲ್ ಸ್ವಲ್ಪ ನೀರು ಹಾಕಿಬಿಟ್ಟು ಉದ್ರಾಗಿ ಕಲಿಸ್ತಾರೆ ರೀ. ಯಾಕಂದ್ರೆ ಅದು ಮಷಿನ್ ಒತ್ತಿ ಕೊಟ್ಟಾಗ ಫುಲ್ ಗಟ್ಟಿಯಾಗಿ ಬಂದು ಚಲೋ ಆಗ್ತಾವೆ ರೀ. ಇಲ್ಲಾಂದ್ರೆ ಸ್ವಲ್ಪ ಆಳಸಾಗ್ಬಿಡ್ತಂದ್ರೆ ಹಿಟ್ಟು ಶಾವ್ಗೆನೂ ಸರಿ ಬರೋಂಗಿಲ್ಲ ರೀ.
ಹೀಗಿದ್ರೆ ಇಲ್ಲಿ ಹಿಟ್ಟು ಕಲಿಸ್ಬಿಟ್ಟು ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ನೋಡಿರಿ. ಒಂಥರ ನೋಡಕ್ಕೂ ಚಲೋ ಅನಿಸುತ್ತಲ್ಲ. ಅವಾಗೆಲ್ಲ ಎಷ್ಟು ಕಷ್ಟಪಟ್ಟು ಕೈಲೇ ಮಾಡ್ತಿದ್ರು. ನಾವೆಲ್ಲ ಸಣ್ಣವರಿದ್ದಾಗಪ್ಪ ಇಷ್ಟಿಷ್ಟು ಹಿಟ್ಟು ಕಲಿಸ್ಬಿಟ್ಟು ಇಡೀ ದಿವಸ ಮಾಡ್ತಾ ಕೂಡ್ತಿದ್ರು, ಕೈಗಲ್ಲೇ ಮಾಡ್ತಿದ್ರು ಗೊತ್ತೇನ್ರಿ. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಮನೇಲಿ ಶಾವ್ಗೆ ಹಿಡಿಯೋದಲ್ದೇ ಬಾಜುಕನ್ನು ಮತ್ತು ಆ ಕಡೆ ಈ ಕಡೆ ಕರೆದ್ಬಿಟ್ಟು ಶಾವ್ಗೆ ಹಿಡಿಯಾಕೆ ಹಚ್ತಿದ್ರು. ಸುಟ್ಯಾಗಂತೂ ಅದೇ ದೊಡ್ಡ ಕೆಲಸ ನೋಡಿರಿ. ಅವ್ರ ಮನ್ಯಾಗ ಶಾವ್ಗೆ ಹಿಡಿಯೋದು, ಇವ್ರ ಮನ್ಯಾಗ ಶಾವ್ಗೆ ಹಿಡಿಯೋದು ಅಂದ್ರೆ ಅವರು ಹೊಸ್ತಾ ಇದ್ದಂಗೆ ಕೆಳಗೆಲ್ಲ ರೌಂಡ್ ಮಾಡಿ ಬುಟ್ಟಿ ಮೇಲೆ ಹಾಕ್ತಿದ್ರು. ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ ಎಲ್ಲರಿಗೆ. ನಮ್ಮ ಕಡೆ ಆ ಥರ ಮಾಡ್ತಿದ್ರು ಕೈಲೇ ಶಾವ್ಗೆ ರೀ. ಇವಾಗ ಮಾತ್ರ ಮಷಿನ್ ಬಂದು ಭಾಳ ಬೆಸ್ಟ್ ಆಗೈತೆ ನೋಡಿರಿ. ಈಜಿ ಕೆಲಸ. ಒಂದು ತಿಂಗಳು ಮಾಡೋ ಶಾವ್ಗಿನ ಒಂದು ದಿವ್ಸಕ್ಕೆ ಮಾಡಿ ಮುಗಿಸ್ಬಿಡ್ಬೋದು. ಅವಾಗೆಲ್ಲ ಜಾಸ್ತಿ ಜನ ಅಂದರೆ ಭಾಳ ಕಷ್ಟಪಡ್ತಿದ್ರು ಹೆಣ್ಮಕ್ಳು. ಇವಾಗಿನ ಹೆಣ್ಮಕ್ಳಿಗೆ ಅಷ್ಟೊಂದೇನು ಕಷ್ಟ ಇಲ್ಲಲ್ರಿ. ಎಲ್ಲದಕ್ಕೂ ಮಷಿನ್ ಬಂದುಬಿಟ್ಟು ಕೆಲಸ ಮಾತ್ರ ಈಜಿ ಆಗಿಬಿಟ್ಟೈತೆ ನೋಡಿರಿ. ಬೆಸ್ಟ್ನೂ ಅನಿಸುತ್ತೆ ಮತ್ತು ಈಜಿನೂ ಅನಿಸುತ್ತೆ. ಫೈನಲಿ ಶಾವ್ಗಿನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿರಿ. ಎಷ್ಟು ಮಸ್ತಾಗ್ಯಾವಲ್ರಿ. ಈಗ ಎಲ್ಲ ತಂದು ಈಗ ಹೊರಗಡೆ ಇಡಬೇಕ್ರಿ. ಹೊರಗಡೆ ಎಲ್ಲ ಇಟ್ಟು 11 ಗಂಟೆಗೆ ಪವಿತ್ರ ಹಾಕ್ಕೊಂಡು ಮನೆಗೆ ಬಂದು ನೋಡಿರಿ. ಅಂದ್ರೆ ಶಾವ್ಗೆ ಮಾಡ್ಸಲ್ಲಿ ಅವ್ರ ಮನೆ ಸಮೀಪನ ಆಗೋದ್ರಿ. ಮತ್ತು ನಮ್ಮ ಮನೆಯವರು ಸಂಜೆಗೆ ಬರ್ತಾರಲ್ಲ, ನಮಗಂತೂ ಹೊತ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಮತ್ತು ಅವರು ಬಾ ಅಂತಂದಿದ್ರು. ಹಾಗಾಗಿ ಶಾವ್ಗೆ ಮಾಡ್ಸೋ ಬರ್ತೀವಿ ಬಿಡ್ರಿ ಅಂತ ಅಂದಿದ್ದೆ ರೀ. ಅಂದರೆ ಕುಲ್ಲ ಟೈಮ್ದಾಗ ಬರೋಕ್ಕಿಂತ ನಮ್ಮದು ಕೆಲಸ ಆಗುತ್ತೆ ಮತ್ತು ನಮಗೂ ಇಲ್ಲಿ ಕುಂತಂಗೂ ಆಗೋದ್ರಿ. ಅದಕ್ಕಾಗಿ ಬೆಳಗ್ಗೆನೇ ಜಲ್ದಿನೇ ಬಂದು ಶಾವ್ಗೆ ಎಲ್ಲ ಮಾಡಿಸಿ ಹಾಕಿಬಿಟ್ಟು ಇಲ್ಲಿ ಬಂದು ಮಾತಾಡ್ಕೋತ ಕುಂತಿದ್ದೀವಿ ನೋಡ್ರಿ. ಮ್ಯಾಗೋನ್ ಕಟ್ಟತ್ತದನ್ನ ಚಹಾ ಮಾಡಿ ಕೊಟ್ಟಿದ್ರು. ಚಹಾ ಕುಡ್ಕೊಂತ ಮಾತು ಹೇಳ್ಕೊಂತ ಕುಂತಿದ್ದೀವಿ ರೀ. ಅವರು ಮನೆ ಕಟ್ಟಾಕತ್ತಿದ್ರು. ಭಾಳ ದಿವಸದಿಂದ ಕರೆಯಾಕತ್ತಿದ್ರು. ನಮಗೂ ಬರೋಕ್ಕಾಗಿತ್ತಿಲ್ಲ ನೋಡಕ್ಕೆ. ಇವಾಗ ಬಂದಿದ್ದೀವಲ್ರಿ, ಹಾಗಾಗಿ ಮನೆ ನೋಡಿಕೊಂಡು ಬಂದ್ರೈತಂತ ಮ್ಯಾಲೆ ಬಂದುಬಿಟ್ಟು ಮನೆ ನೋಡಕ್ಕೆ ಅಂತೀವಿ ನೋಡಿರಿ. ಮನೆ ನೋಡೋ ಒಂಥರ ಖುಷಿ ಆಗ್ತೈತಲ್ರಿ. ಯಾಕಂದ್ರೆ ನಮಗೂ ಒಂದು ಆಸೆ ಇರುತ್ತಲ್ಲ ಮನೆ ಕಟ್ಟೋದು. ಹಾಗಾಗಿ ಯಾರಾದರೂ ಮನೆ ಕಟ್ಟೋ ಮುಂದಾಗ ನೋಡ್ತಾ ಇದ್ರೆ ನನಗಂತೂ ಜಾಸ್ತಿ ಖುಷಿ ಆಗುತ್ತೆ. ಮತ್ತು ನಾವು ಯಾವಾಗ ಕಟ್ತೀವಪ್ಪ ಅಂತ ಅನ್ನಿಸ್ತಾ ಇರ್ತೈತಿ. ಅಂದರೆ ಅವ್ರವ್ರ ಸಮಯ ಸಂದರ್ಭ ಯಾವಾಗ ಬರುತ್ತಲ್ರಿ ಅವಾಗನೇ ಆಗೋದು. ನಾವು ಅಂದ್ಕೊಂಡಂಗೆ ಯಾವುದೂ ಆಗಂಗಿಲ್ಲಲ್ರಿ. ಕಟ್ಟೋರು ನೋಡಿದ್ರೆ ಜಾಸ್ತಿ ಖುಷಿ ಆಗುತ್ತೆ. ಏನೋ ಒಂಥರ ಜಾಸ್ತಿ ಖುಷಿ ಆಗುತ್ತೆ ರೀ. ಆದಷ್ಟು ಬೇಗ ನಮಗೂ ಒಂದು ಮನೆ ಆಗಲಿ, ನಮಗೂ ಆ ಶಕ್ತಿ ದೇವ್ರು ಕೊಡಲಿ ಅಂತೇಳಿ ಆ ಭಗವಂತನ ಹತ್ರ ನಾನು ಕೇಳ್ಕೊತೀನಿ ನೋಡಿರಿ. ಮತ್ತು ನಿಮ್ಮ ಆಶೀರ್ವಾದನೂ ಇರಲಿ. ನಿಮ್ಮ ಆಶೀರ್ವಾದದಿಂದ ಆದಷ್ಟು ಬೇಗ ಆ ಕನಸು ನನಸು ಆಗುತ್ತಂತ ಅಂದ್ಕೊಂಡಿದ್ದೀನಿ ನೋಡಿರಿ. ಈಗಿದ್ರೆ ಬಂದು ಮಾತು ಹೇಳ್ಕೊಂತ ಕುಂತಿದ್ವಿ. ಮತ್ತು ಶಾವ್ಗಿನೂ ತೆಗೆದು ಇಟ್ಟು ಬಂದೀವಿ ರೀ. 3 ಗಂಟೆ ಆಗಿ ಹೋಗಿತ್ತು. ಪವಿತ್ರ ಅಕ್ಕೋರು ನಾವು ಬರೋಟಿಗೆ ಅಡುಗೆನೂ ಮಾಡಿದ್ರೆ, ಹಾಗಾಗಿ 3 ಗಂಟೆ ಮೇಲೆ ಊಟನೂ ಮುಗಿಸಿ ಮಾತಾಡ್ಕೊತ ಕುಂತೀವಿ ನೋಡಿರಿ. ಅವು ಸಣ್ಣ ಬಡಿ ಇಟ್ಕೋತಾಗ ನೀ ದೊಡ್ಡ ಬಡಿ ಇಟ್ಕೊಳ್ತೀನಿ. ಹೌದು ನಿಕ್ಕಿ ದೊಡ್ಡ ಹೌದು ಹಂಗೆ ಮಾಡ್ತಂಗೆ ಆತಿಗೆ ಹಂಗೆ ಮಾಡು. ಹೇಳ್ತೀನಿ ನಾ ಏನು ಹೇಳ್ತೀನಿ ಶ್ರಾವಣಕ್ಕೆ ಪುಟ್ಟಾಕನ ಮನೆಗೆ ಮತ್ತು ಏನು ಮಾಡಿದ್ರಿ. ಮತ್ತು ಬೆಂಕಿ ಆಂಟಿಗೂ ಫೋನ್ ಹಚ್ಚಿದ್ದೀವಿ ರೀ. ಅವರು ಬಂದರು. ಎಲ್ಲರೂ ಕೂಡಿ ಮಸ್ತ್ ಮಾತು ಹೇಳ್ಕೊಂತ ಕುಂತೀವಿ ನೋಡಿರಿ. ಅಂದರೆ ಫಸ್ಟ್ ನಾವೆಲ್ಲ ಒಟ್ಟಿಗೆ ಇದ್ದಿದ್ದು. ಅಂದ್ರೆ ಒಂದು ಕ್ಯಾಂಪಸ್ ಒಳಗೆ ಇದ್ದಿದ್ದು. ಹಾಗಾಗಿ ಫುಲ್ ಕ್ಲೋಸ್ ಫ್ರೆಂಡ್ಸ್ ಥರ ರೀ. ಹಾಗಾಗಿ ಅವ್ರಿಗೆ ನಾ ಬಂದಂತ ಫೋನ್ ಹಚ್ಚಿದ ಕೂಡಲೇ ಅವರು ಬಂದರು. ಎಲ್ಲರೂ ಮಸ್ತ್ ಗಪ್ಪಿ ಹೊಡ್ಕೊಂತ ಮಾತು ಹೇಳ್ಕೊಂತ ಕುಂತಿದ್ದೀವಿ ನೋಡಿರಿ. ಅದೇ ಅವ್ರ ಮೊಮ್ಮಗಳಿಗೂ ಕರ್ಕೊಂಬರ್ಬೇಕಿಲ್ರಿ ಅಂತೇಳಿ ಕೇಳಾಕತ್ತಿದ್ದೆ. ಹಾಗಾಗಿ ಇಲ್ಲ ಊರಿಗೆ ಹೋಗ್ಯಾಳ, ಸೂಟಿ ಐತೆ ಅಂತ ಹೇಳಾಕತ್ತಿದ್ರು. ಬೆಂಕಿ ಆಂಟಿ ಅಂತೂ ನಮಗೆ ಜಾಸ್ತಿ ಹೆಲ್ಪ್ ಮಾಡ್ಯಾರಿ. ಯಾಕಂದ್ರೆ ನಮ್ಮ ಮನೆ ಹತ್ರನೇ ಇದ್ದರು. ನಾನು ಪ್ರೆಗ್ನೆಂಟ್ ಇದ್ದಾಗೂ ಅಷ್ಟೇ ಏನಾದರೂ ಅಡುಗೆ ಮಾಡಿಬಿಟ್ಟು ಕರೆದು ಊಟ ಮಾಡಿಸ್ತಿದ್ರು. ಮತ್ತು ನಾವು ಹೊಸದಾಗಿ ಮನೆ ಮಾಡಿದಾಗ ನಮ್ಮ ಹತ್ರ ಕಿರಾಣಿ ಸಾಮಾನು ತರಾಕ್ಸೋದಕ್ಕೆ ರೊಕ್ಕ ಇದ್ದಿದ್ದಿಲ್ಲ. ಮತ್ತು ಅಂಗಡಿಗೆ ಹೋಗಿ ಉದ್ರಿ ಎಲ್ಲ ಕೊಡಿಸ್ಬಿಟ್ಟು ಭಾಳ ಹೆಲ್ಪ್ ಮಾಡ್ಯಾರಿ. ನಾನು ಫಸ್ಟ್ ಬಿಜಾಪುರದಾಗ ಮನೆ ಮಾಡಿದಾಗ ಭಾಳ ಅಂದ್ರೆ ಭಾಳ
ಖುಷಿ ಅನ್ಸುತ್ತೆ ಮತ್ತು ಪ್ರೌಡ್ನು ಫೀಲ್ ಆಗುತ್ತಲ್ರಿ. ಫೈನಲಿ ಎಷ್ಟು ಹೊತ್ತು ಮಾತಾಡ್ರೂ ಮಾತು ಮುಗಿಯಂಗೆ ಇಲ್ಲ. ಟೈಮ್ 6:30 7 ಗಂಟೆ ಆಗಿತ್ತು. ಆಂಟಿನೂ ಮನೆಗೆ ಹೋದ್ರು. ನಾವು ಈ ಕಡೆ ನಮ್ಮ ಮನೆಯವ್ರು ಬಂದ ಕೂಡಲೇ ಶಾವಿಗೆ ತೊಗೊಂಡು ಮನೆಗೆ ಬಂದ್ವಿ ನೋಡ್ರಿ. ಜಾಸ್ತಿ ಹೇಳೋದಿರುತ್ತೆ, ಆದರೆ ಜಾಸ್ತಿ ಹೇಳಕತ್ರೂ ಅಷ್ಟು ಮತ್ತೆ ಕೆಲವೊಬ್ಬರಿಗೆ ಬೇಸರ ಅನ್ಸುತ್ತೆ ಅಂದ್ಕೇಳ್ರಿ. ಅವರಂತೂ ಭಾಳ ಹೆಲ್ಪ್ ಮಾಡ್ಯಾರಿ, ಅದಂತೂ ಮರೆಯೋಕ್ಕಾಗಂಗಿಲ್ಲ. ಈಗಿದ್ರೆ ಶಾವ್ಗೆ ತಂದು ಇಟ್ಟು ಕೈಕಾಲು ಮುಖ ತೊಕ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಸಂಡ್ಗೆ ಒಣಗ್ಯಾವ ಇಲ್ಲ ಅಂತೇಳಿ ನೋಡಾಕತ್ತಿದ್ದೆ ರೀ. ಒಣಗಿತಿಲ್ಲ ಅವು. ಯಾಕಂದರೆ ನನ್ನ ಮಗ ಮಧ್ಯಾಹ್ನ ಮೇಲೆ ಬಾಗ್ಲನೇ ತೆಗೆದ್ಬಿಟ್ಟಿಲ್ಲ ರೀ. ಫುಲ್ ಬಾಗ್ಲೆಲ್ಲ ಕ್ಲೋಸ್ ಮಾಡಿಬಿಡ್ತಾನೆ ಅವನು. ಒಬ್ಬನೇ ಇದ್ದಂದ್ರೆ ಕಿಟಕಿ ಬಾಗ್ಲು ಎಲ್ಲ ಬಂದ್ ಮಾಡಿ ಕುಂತು ಬಿಡ್ತಾನು. ಅವು ಅಷ್ಟೊಂದಿನ ಒಣಗಿತಿಲ್ಲ, ನಾಳೆ ಇಡಾಕ್ ಬರುತ್ತೆ ಬಿಡು ಬಿಸಿಲಿಗೆ ಅಂತೇಳಿ ಅಡುಗೆನೂ ಮಾಡಿದೆ ನೋಡ್ರಿ. ನಮ್ಮ ಮನೆಯವ್ರಿಗೆ ಮತ್ತು ಮನುಗೆ ಚಪಾತಿ ಮಾಡಿದೆ ರೀ. ನನ್ನ ಮಗಳಿಗೆ ದೋಸೆ ಬೇಕಂದಿದ್ಲ, ಹಾಗಾಗಿ ದೋಸೆ ತಾನೇ ಹಾಕ್ಕೊಂಡಿದ್ಲು. ಮನುಗೆ ನನಗೂ ಒಂದು ಮಾಡಿದ್ರು ಮಮ್ಮಿ ಅಂತ ಅನ್ನಕತ್ತಿದ್ದ. ಚಪಾತಿ ಮಾಡಿದ್ಮೇಲೆ ಮನುಗೆ ದೋಸೆ ಹಾಕಿ ಕೊಡಾಕಂತೀನಿ ನೋಡ್ರಿ. ನಂದು ಇವತ್ತು ಗುರುವಾರ ಉಪವಾಸ ಐತ್ಲ, ಹಂಗಾಗಿ ನಾನು ಮಧ್ಯಾಹ್ನ ಟೈಮ್ದಾಗ ಅಕ್ಕೋರ ಮನ್ಯಾಗ ಊಟ ಮಾಡಿದ್ದೆ. ಅದಕ್ಕಾಗಿ ಇವಾಗಂತೂ ತಲೆ ನೋಸಾಕತ್ತೈತಿ. ಯಾಕಂದರೆ ಇವತ್ತು 3 ಸಲ ಚಹಾ ಕುಡ್ದಿದ್ರಿ. ನನಗಂತೂ ಚಹಾ ಕುಡಿದ್ಬಿಟ್ರೆ ಆಗಿ ಬರಲ್ಲ. ಹಾಗಾಗಿ ಈಗ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಮನ್ಕೊಂಬಿಡ್ಬೇಕು. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.